ಸರಿ, ಡಿನ್ನರ್ ಮೀಟಿಂಗ್ ಸುತ್ತಾನೆ ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಕೂಡ ಅದನ್ನೇ ಇಟ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಅನ್ನ ಬಳಸಿ ಡಿಕೆ ಕಡೆ ಎಷ್ಟಿದ್ದಾರೆ, ಮೊನ್ನೆ ಸೇರಿದವ್ರು ಎಷ್ಟು ಅನ್ನುವಂತ ಮಾಹಿತಿಯನ್ನ ತಗೊಳ್ತಿದ್ದಾರೆ ಅನ್ನುವಂಥದ್ದು. ಅವೆಲ್ಲ ಸುಳ್ಳು ರೀ. ನಾವು ನನ್ನ ಬರ್ತಡೇಗೋಸ್ಕರ ಊಟಕ್ಕೆ ಕರೆದಿದ್ದು ಎಲ್ಲ ಊಟ ಮಾಡಿದೆ. ಅಲ್ಲಿ ಲೋಕಾಭಿರಾಮನ ಹೋಗಿ ಚರ್ಚೆ ಆಯಿತು, ಅಷ್ಟು ಬಿಟ್ರೆ ಇನ್ನೇನು. ರೆಗ್ಯುಲರಾಗಿ ಒಂದು ಕಡೆ ಸೇರಿದಾಗ ರಾಜಕಾರಣಿಗಳು ಏನು ಸಾಧಕ ಬಾಧಕ ಅದು ಬಿಟ್ರೆ ಇನ್ನೇನು ಇಲ್ಲ. ಅಲ್ಲೇನು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ. ಎಲ್ಲ MLAಗಳು ಬಂದಿದ್ದರು, ಸುಮಾರು ಜನ ಹಿರಿಯರು ಬಂದಿದ್ದರು ಆಶೀರ್ವಾದ ಮಾಡಲಿಕ್ಕೆ. ಎಲ್ಲ ಒಂದು ಸುಮಾರು ಜನ ಮಂತ್ರಿಗಳು ಕೂಡ ಪಾಪ ಬಂದಿದ್ದರು. ಮಂತ್ರಿಗಳು ಅವರು ಈ ರಾಜಕೀಯ ಬಣದ ಪರವಾಗಿ ಏನು ಬಂದಿರಲ್ಲ. ಮಂತ್ರಿಗಳು ಬಂದಿದ್ದು ನನಗೆ ವಿಶ್ ಮಾಡೋಕ್ಕೆ ಬಂದಿದ್ರು. ನಾನು ಕರೆದಿದ್ದೆ, ಕೆಲವು ಮಂತ್ರಿಗಳು ಕರೆದಿದ್ದೆ, ಎಲ್ಲರೂ ಕರೆದಿದ್ದೆ. ಸುಮಾರು ಜನ ಅವ್ರು ಯಾರೋ ಕೆಲವ್ರು ಬರಲಿಲ್ಲ, ಕೆಲವ್ರು ಬಂದಿದ್ರು. ಅಷ್ಟು ಅಲ್ಲೇನು ಬಣದ ರಾಜಕೀಯ ಏನಿಲ್ಲ. ಅಲ್ಲಿ ಸುಮ್ಮನೆ ಜನರಲ್ಲಾಗಿ ಚರ್ಚೆ, ಊಟಕ್ಕೆ ಸೇರಿದಾಗ MLAಗಳು ಚರ್ಚೆ ಆಗಲ್ವಾ, ಹಂಗೆ ಚರ್ಚೆ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ನೀವು ಆ ಥರ ಸೇರಿದ್ದು ಸರ್, ಸಿದ್ದರಾಮಯ್ಯನವರಿಗೆ ಒಂದು ಸಣ್ಣ ಕಸಿವಿಸಿ ತಂದಿಟ್ಟಿದೆ. ಅಂದ್ರೆ DK ಶಿವಕುಮಾರ್ ಅವರ ಪರ ಇರುವಂತ ಶಾಸಕರ ಸಂಖ್ಯೆ ಹೆಚ್ಚಾಗ್ತಿದೆ. ನೋಡ್ರಿ, ಇದೆಲ್ಲ ಸುಮ್ಮನೆ ಇವೆಲ್ಲ ನೀವು ಮಾಧ್ಯಮದವ್ರ ಸೃಷ್ಟಿ ಅಷ್ಟೇ. ಅವ್ರ ಪರ ಹೆಚ್ಚಾಯ್ತದೆ, ಇವ್ರ ಪರ ಕಡಿಮೆ ಆಯ್ತದೆ ಅಂತಕ್ಕಂಥ ಚರ್ಚೆ ಎಲ್ಲೂ ಇಲ್ಲ. ನಾವು ಹೇಳಿರ್ತಕ್ಕಂಥದ್ದು ಇದಕ್ಕೊಂದು ಇತಿಶ್ರೀ ಆಡಿ ಅಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಇದು ಮುಂದೆ ನಮಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದಲ್ಲ. ಈಗ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ನಮಗೆ ಇದು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಏನಾರು ಒಂದು ಇತ್ಯರ್ಥ ಮಾಡಿ ಹೇಳ್ಬಿಡಿ, ಅವ್ರು ನಮ್ಮದು ಇವ್ರು ನಿಮ್ಮದು ಅನ್ನೋದು ಬದಲು ಯಾರೋ ನೋಡಪ್ಪ ಹಿಂಗಿದೆ, ನೀವು ಇನ್ನು 2 ವರ್ಷ ಹೋಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ ಪಕ್ಷಕ್ಕೂ ಒಳ್ಳೇದಾಗಲಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಅಷ್ಟೇ. ಅಲ್ಲಲ್ಲ, ಪ್ರಸ್ತಾಪ ಯಾರು ಮಾಡಿಲ್ಲ ರೀ, ಲೋಕಾಭಿರಾಮವಾಗಿ ಚರ್ಚೆ ಅಷ್ಟೇ. ಇಲ್ಲ, ಶಾಸಕರ ಅಭಿಪ್ರಾಯ ಏನು ಅಂದರೆ ಇದಕ್ಕೊಂದು ಅಂತಿಮ ರೂಪ ಎಳಿಬೇಕು ಹೈಕಮಾಂಡು ಅಂತಕ್ಕಂಥದ್ದು ಅಷ್ಟೇ. ನೀವು ಯಾರನ್ನ ಇಟ್ಕೋತೀರಾ, ಯಾರನ್ನ ಮುಂದುವರಿಸ್ತೀರಾ ಅದು ಪ್ರಶ್ನೆ ಅಲ್ಲ. ಈ ಚರ್ಚೆಗೆ ಒಂದು ಅಂತಿಮ ರೂಪ ಕೊಡಿ ಅಂತ ಅಷ್ಟೇ. ನೀವು ಹೈಕಮಾಂಡ್ ಯಾರನ್ನಾರ ಇಟ್ಕೊಳ್ಳಿ, ಯಾರನ್ನಾರ ಮಾಡಿ, ಏನು ನೀವು ಮಾತಾಡಿದ್ದೀರಾ ಅದು ನಡ್ಸ್ಕೋತೀರೋ ಅಥವಾ ನೀವು ಮಾತಾಡಿದ್ದೀರೋ ಇಲ್ವೋ, ಇದು ಚರ್ಚೆಗೆ ಒಂದು ಫೈನಲ್ ಅಂತ ಬಂದ್ಬಿಡಲಿ. ಸುಮ್ಮನೆ ಇದರಿಂದ ಮುಜುಗರ. ಈಗ ಮುಂದೆ ZP ಬರ್ತಾಯಿದೆ, TP ಬರ್ತಾಯಿದೆ, ಸುಮಾರು ಚುನಾವಣೆಗಳು ಬರ್ತಾಯಿದ್ದಾವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ರೂಪ ಬೇಕಲ್ಲ ನಮಗೆ. ನಾವು ಜನಗಳ ಬಳಿ ಹೋದಾಗ ನಾವು ಎಲ್ಲಿ ಹೋದ್ರೂ ಇದೇ ಚರ್ಚೆ. ನೀವು ಮಾಧ್ಯಮದವರು ಇದ್ದೇ ಕೇಳ್ತೀರಾ, ನಾವು ಯಾವ ಊರಿಗೆ ಹೋದ್ರೂ ನೀವು ಇದ್ದೇ ಕೇಳ್ತೀರಾ, ಯಾವ ಹಳ್ಳಿಗೆ ಹೋದ್ರೂ ಇದ್ದೇ ಕೇಳ್ತಾರೆ, ಏನಾಯಿತು ಅಂತ. ಅದಕ್ಕೆ ಒಂದು ಅಂತಿಮ ರೂಪ ಕೊಡಿ ಹೈಕಮಾಂಡು, ನೀವೇನಾದರೂ ಕೊಡಿ. ಇಷ್ಟೊಂದು ದೊಡ್ಡ ಮಟ್ಟದ ಶಾಸಕರು ಕೇಳ್ತಾ ಇದ್ರು ಕೂಡ ಹೈಕಮಾಂಡ್ ಯಾರು ಏನು ಕೇಳ್ತಾ ಇಲ್ಲ ರೀ. ಹೈಕಮಾಂಡ್ ಏನಾಯ್ತು ಅದ್ರ ಮನಸ್ಸಲ್ಲಿ ಗೊತ್ತಿಲ್ಲ. ನಾವು ಅಂತಿಮ ಯಾರು ಏನು ಇವ್ರ ಪರ ಅವ್ರ ಪರ ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅಂತಿಮವಾದಂಥ ತೆರೆ ಎಳೀರಿ. ಈ ಚರ್ಚೆ ನಿಲ್ಲಿಸಿ, ಇಲ್ಲಿಗೆ ಚರ್ಚೆ ನಿಂತುಬಿಡ್ಬೇಕು. ಈ ಚರ್ಚೆಯಿಂದ ನಮಗೆ ಸಾಕಷ್ಟು ಹಾನಿ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ಶಾಸಕರ ಅಭಿಪ್ರಾಯ. ನ್ಯಾಚುರಲ್ ಅಲ್ವಾ ಅದು, ನ್ಯಾಚುರಲ್. ಈಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಸಣ್ಣ ಕೆಟ್ಟ ಕೆಲಸದಿಂದನೇ ನಮಗೆ ಹಿನ್ನಡೆ ಆಗ್ಬೋದಲ್ವಾ, ಅದು ಆಗೋದು ಬೇಡ ಅಂತೇಳಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಕ್ಷೇತ್ರದಲ್ಲಿ. ಇದೊಂದು ಚರ್ಚೆಯಿಂದ ನಮಗೆಲ್ಲರಿಗೂ ಕೂಡ ಇರುಸುಮುರುಸು ಆಗೋದು ಬೇಡ ಅಂತಕ್ಕಂಥದ್ದು ಅದರ ಉದ್ದೇಶ ಅಷ್ಟೇ. ಇದನ್ನು ಈ ಅಭಿಪ್ರಾಯ ತಗೊಂಡು ಸರ್ ದೆಹಲಿಗೆ ಹೋಗೋದಕ್ಕೆ ಏನಾದ್ರು ನಿರ್ಧಾರ ಆಗಿದೆಯಾ? ಅದೆಲ್ಲ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಹೇಳೋವಂಥದ್ದು ಏನಿಲ್ಲ. ಈ ಅಭಿಪ್ರಾಯನ ಡೆಲ್ಲಿಯವ್ರಿಗೆ ಗೊತ್ತು, ಎಲ್ರಿಗೂ ಕೂಡ ಗೊತ್ತಿದೆ. ಅವರೇ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಯಾರು ಹೇಳಿದ್ರು? ಗೊತ್ತಿಲ್ಲ, ಇಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಬರ್ತಡೇಗೆ ಲೀಡ್ ಮಾಡಿದ್ದೆ ಅಷ್ಟೇ, ಎಲ್ಲದಕ್ಕೂ ನಾನು ಲೀಡ್ ಮಾಡಲ್ಲ. ಆಡಳಿತದ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲ. ಆಡಳಿತದ ಮೇಲೆ ಪರಿಣಾಮ ಬೀರಲ್ಲ, ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಆಡಳಿತ ನಡೀತಾ ಇದೆ, ಆಡಳಿತದಲ್ಲಿ ಏನು ಸಮಸ್ಯೆ ಇಲ್ಲ, ಆದರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಸಾರ್ವಜನಿಕರು ಕೂಡ ಚರ್ಚೆಗೆ ಇಳಿದ್ಬಿಟ್ಟವ್ರು ಇದೇ ವಿಚಾರವಾಗಿ. ನೀವು ಮಾಧ್ಯಮದವರೇ ಮಾಡಿದ್ದು ಇದನ್ನು, ಸುಮ್ಮನೆ ಇದ್ದಿದ್ದ ಮಾಧ್ಯಮದವ್ರು ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಸಾರ್ವಜನಿಕರು ಚರ್ಚೆ ಮಾಡೋಕೆ ಮಾಡ್ಬಿಟ್ಟಿದ್ದೀವಿ. ನಾವೆಲ್ಲಿ ದೆಹಲಿಗೆ ಹೋಗಿದ್ದೆ? ನಾವೇದ್ಕೋ ಡೈಲಿಗೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಒಂದು ಬರ್ತಡೇ ಮಾಡ್ಕೊಂಡ್ರೆ ಅದಕ್ಕೂ ಬಣ ರಾಜಕೀಯ ಅಂತೀರಾ. ನಾವ್ ಏನ್ ಮಾಡುವ ಹೇಳಿ? 2028ಕ್ಕೆ ಚುನಾವಣೆ ಅಂದ್ರೆ ಸರ್ಕಾರ ಬರೋದು ಕಷ್ಟ ಆಗುತ್ತೆ, ಇತ್ಯರ್ಥ ಆಗುತ್ತೆ ಅಂತ ತಾವು ಹೇಳಿದ್ರಿ. ಈ ತರ ಅಭಿಪ್ರಾಯ ಎಲ್ಲ MLAಗಳಲ್ಲೂ ಇದೆಯಾ? ಎಲ್ಲ MLAಗಳು, ಸಾಕಷ್ಟು ಜನ MLAಗಳಲ್ಲೂ ಕೂಡ ಅಭಿಪ್ರಾಯ ಇದೆ. ಇದು ಏನಾರ ಒಂದು ಅಂತಿಮವಾದಂಥ ರೂಪ ಕೊಡಬೇಕು ಹೈಕಮಾಂಡು ಅಂತಕ್ಕಂಥದ್ದು ಉದ್ದೇಶ ಅಷ್ಟೇ. ವಿರೋಧ ಪಕ್ಷದ ನಾಯಕರ ಆರೋಪ, ಸಿದ್ದರಾಮಯ್ಯನವರ ಗಮನ ಆಡಳಿತದ ಮೇಲಿಲ್ಲ, ನಿಮ್ಗಳ ಮೇಲಿದೆ.
ಡಿ ಕೆ ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ಅವ್ರು ಎಲ್ಲಿ ಸೇರ್ತಾರೆ? ಈಗ ವಿರೋಧ ಪಕ್ಷದವ್ರು ಇನ್ನೇನು ಆರೋಪ ಮಾಡ್ಬೇಕು? ಅವರು ಅಶೋಕಣ್ಣ ಅವ್ರ ಆರೋಪನೇ ಆಯಿತು, ನಮ್ದೇನೋ ಹಿಂಗೈತೆ, ನಿಮ್ದೇನದೆ ಬಿ ಜೆ ಪಿಲಿ? ನಿಮ್ಮ ಅಧ್ಯಕ್ಷರು ಮಾಡ್ಕೊಳಕ್ಕೆ ಆಗಲಿಲ್ಲ. ಯಡಿಯೂರಪ್ಪನವ್ರದ್ದು ಒಂದು ಬಣ, ಯತ್ನಾಳ್ ಒಂದು ಬಣ, ಒಬ್ಬೊಬ್ರದ್ದು ಒಂದು ಬಣ. ನಿಮ್ಮ ತಟ್ಟೆಲ್ಲೇ ಹೆಗಣ ಬಿದ್ದದೆ. ನಮ್ಮ ತಟ್ಟೆಲ್ಲಿರೋ ನೊಣ ಯಾಕೆ ಹುಡ್ಕಕ್ಕೆ ಬರ್ತೀರ ನೀವು? ನಿಮ್ಮ ತಟ್ಟೆಲ್ಲಿ ದೊಡ್ಡ ಹೆಗಣ ಬಿದ್ದದೆ. ರಮೇಶ್ ಜಾರಕಿಹೊಳಿದು ಒಂದು ಬಣ, ಎಲ್ಲರದು ಅವ್ರದ್ದು ಒಂದು ರಾಜ್ಯಾಧ್ಯಕ್ಷನ ಮಾಡೋಕ್ಕೆ ಈ ದೇಶ ಆಳ್ತಾ ಇರೋ ಪಕ್ಷದ ಕೈಯಲ್ಲಿ ಆಗಲಿಲ್ಲ ಅಂತ ಅಂದಮೇಲೆ ಇನ್ನು ನಾವು ವಿರೋಧ ಪಕ್ಷದಲ್ಲಿರೋರು ಹೆಂಗೆ ಮಾಡೋಕ್ಕೆ ಸಾಧ್ಯ? ಸಣ್ಣ ಪುಟ್ಟ ಎಲ್ಲ ಪಕ್ಷದಲ್ಲೂ ಕೂಡ ನ್ಯೂನತೆಗಳು ಇರ್ತವೆ. ಅದನ್ನೇ ದೊಡ್ಡದಾಗಬಾರ್ದು ಅಂತ ಮನವಿ ಮಾಡ್ತಾ ಇದ್ವಿ ಹೈಕಮಾಂಡ್ಗೆ. ಒಂದು ಮಧ್ಯ ಪ್ರವೇಶ ಮಾಡಿ ಕರೆದು ಎಲ್ಲರನ್ನು ಕೂತ್ಕೊಂಡು ಮಾತಾಡಿ ಏನೋ ಒಂದು ತೀರ್ಮಾನ, ನೀವು ಏನಾರ ಮಾಡಿ ತೀರ್ಮಾನ, ನಾವೆಲ್ಲ ಒಪ್ಕೋತೀವಿ ಶಾಸಕರು, ಬಟ್ ಏನೋ ಒಂದು ತೀರ್ಮಾನ ಮಾಡಿ ಇದು ಚರ್ಚೆ ಆಗದಂಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ವಿ. ಇದೊಂದು ಚರ್ಚೆ ಆಗಬಾರ್ದು, ಮುಂದೆ ಇದಕ್ಕೆ ಅಂತಿಮ ರೂಪ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಹೇಳಿಲ್ವಾ ಅವ್ರಿಗೂ ಸಮಯ, ಅಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಬೇರೆ ಬೇರೆ ಚರ್ಚೆಗಳಿದ್ದಾವೆ, ಅವ್ರಿಗೂ ಕೂಡ ದೇಶದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು. ಅದ್ರ ಮಧ್ಯೆ ಇದನ್ನು ಗಮನ ಕೊಡೋಕೆ ಆಯ್ತಾ ಇಲ್ಲ. ಈಗ ಚುನಾವಣೆಗಳು ಬೇರೆ ಬಂದು, ತಮಿಳುನಾಡು ಚುನಾವಣೆ ಇರ್ಬೋದು, ಅಸ್ಸಾಂ ಚುನಾವಣೆ ಇರ್ಬೋದು, ಇವೆಲ್ಲ ಚುನಾವಣೆಗಳಿರೋದ್ರಿಂದ ಅವರು ಚುನಾವಣೆ ಕಡೆನೂ ಗಮನ ಹರಿಸ್ತಾವ್ರೆ. ಬಹುಶಃ ಚುನಾವಣೆ ಆದಮೇಲೆ ಇದಕ್ಕೊಂದು ಅಂತಿಮವಾದಂಥ ರೂಪ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ವರ್ಷ ಆಗಿಲ್ಲ, 3 ತಿಂಗಳು 4 ತಿಂಗಳು ಆಯ್ತು ಇದು ಶುರುವಾಗಿ. ಬಟ್ ಈಗ ಚುನಾವಣೆ ಇರೋದ್ರಿಂದ ಅಸ್ಸಾಮು, ತಮಿಳುನಾಡು, ಸುಮಾರು ಕಡೆ ಕೇರಳ ಎಲ್ಲ ಚುನಾವಣೆ ಇರೋದ್ರಿಂದ ಚುನಾವಣೆ ಆದಮೇಲೆ ಬಹುಶಃ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಇತಿಶ್ರೀ ಆಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅಲ್ಲ, ಚುನಾವಣೆ ಏಪ್ರಿಲ್ ಮೇ ಚುನಾವಣೆ, ಅಲ್ಲಿವರೆಗೂ ಕೂಡ ಬಹುಶಃ ಇದಕ್ಕೇನೋ ಒಂದು ಅಂತಿಮ ರೂಪ ಕಾಣಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದಾದಮೇಲೆ ಬಂದು ಹೈಕಮಾಂಡು ಅವರು ಎಲ್ಲ ಕೆಲವರೆಲ್ಲ ಚುನಾವಣೆಯಲ್ಲಿ ಅವರಲ್ಲ, ವೇಣುಗೋಪಾಲ್ ಅವರು ಕೂಡ ಚುನಾವಣೆ, ಕೇರಳ ಚುನಾವಣೆ ಬಿಸಿಲವ್ರೆ, ಎಲ್ಲ ಚುನಾವಣೆ ಬಿಸಿಲಿರೋದ್ರಿಂದ ಆಮೇಲೆ ಚುನಾವಣೆಗಳು ಮುಗಿದ ಮೇಲೆ ಆಮೇಲೆ ಒಂದು ತೀರ್ಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು, ಆದ್ರೂ ಕೂಡ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಇಲ್ಲ, ನಾನು ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ದೀನಿ ಗ್ಯಾರಂಟಿಗಳ ಬಗ್ಗೆ. ಉಳ್ಳವ್ರಿಗೂ ಕೂಡ ಗ್ಯಾರಂಟಿ ಸಿಗ್ತಾ ಇದೆ, ಚೆನ್ನಾಗಿರೋರ್ಗೂ ಗ್ಯಾರಂಟಿ ಸಿಗ್ತಾ ಇದೆ. ಬಹುಶಃ ಮತ್ತೊಮ್ಮೆ ಈಗ ಒಂದು ಅರ್ಜಿ ಕಾಲ್ ಫಾರ್ ಮಾಡಿದ್ರೆ ಯಾರು ಬಡವರಿದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಏನಾದ್ರು ಸಿಕ್ಕರೆ ನಮಗೆ ಸ್ವಲ್ಪ ಈ ಗ್ಯಾರಂಟಿ ಇದರಲ್ಲಿ ಒಂದಷ್ಟು ಸೇವಿಂಗ್ಸ್ ಆಗ್ಬೋದು. ನಮಗೆ ಅದರಲ್ಲಿ ಅಭಿವೃದ್ಧಿ ಕಡೆ ಇನ್ನೂ ಹೆಚ್ಚು ಗಮನ ಕೊಡ್ಬೋದು. ಈಗ ಆಗಿರ್ತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಕೊಡ್ಬೋದು ಸರ್ಕಾರ. ಅದನ್ನು ಮಾಡಿ ಅಂತ ನಾವು ಕೂಡ ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳಲ್ಲಿ. ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. 2 ವರ್ಷ ಆಯ್ತಲ್ಲ, ಈಗ 2 ವರ್ಷ ಆದ್ಮೇಲೆ ಪರಿಷ್ಕರಣೆ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ. ಎಲ್ಲರಿಗೂ ಕೊಡ್ತಾ ಇದ್ದೀರಾ ನೀವು, ಎಲ್ಲರಿಗೂ ಕೊಡೋದ್ರಿಂದ ಪ್ರಯೋಜನ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವಶ್ಯಕತೆಗೆ ತಕ್ಕಂತೆ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಎಲ್ರಿಗೂ ನೀವು ಬಸ್ಸಲ್ಲಿ ಫ್ರೀ ಕೊಡೋಕ್ಕಾಗಲ್ಲ. ನೀವೊಂದು ಮಾನದಂಡ ಇಟ್ಕೊಳ್ಳಿ, ಬಡವ್ರಿಗೆ ಅಂತಲೇ ಮಾನದಂಡ ಇಟ್ಕೊಂಡು ಬಡವ್ರಿಗೆ ಕೊಡಿ. ಚೆನ್ನಾಗಿರೋರು ಫ್ರೀಯಾಗಿ ಹೋದ್ರೆ ಬಸ್ಸಲ್ಲಿ ಪ್ರಯೋಜನ ಏನು? ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ಎಲ್ಲ ವಿಚಾರದಲ್ಲೂ ಮನವಿ ಮಾಡಿದ್ದೀವಿ. ಇದನ್ನು ಪರಿಷ್ಕರಣೆ ಮಾಡಿ, ನೀವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಇದನ್ನು ಒಂದು ಸರಿ ಪುನರ್ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳಿ. ಇದರಿಂದ ಸರ್ಕಾರಕ್ಕೆ ಒಂದಷ್ಟು ನಮಗೆಲ್ಲ ಕೂಡ ಅನುಕೂಲ ಆಗ್ಬೋದು, ಡೆವಲಪ್ಮೆಂಟ್ ವಿಚಾರದಾಗಿ ಸ್ವಲ್ಪ ಅನುಕೂಲ ಆಗ್ಬೋದು. ಅದಕ್ಕೆ ಗಮನ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ಯಾವ ವಿಚಾರವಾಗಿ ನಿರ್ಧಾರಣೆ ಆಗ್ತಿಲ್ಲ ಸರ್? ಒಂದು ನಾಲ್ಕು ವಿಚಾರವನ್ನು ಮನವಿ ಮಾಡ್ತಾ ಇದ್ದೀವಿ, ಪರಿಷ್ಕರಣೆ ವಿಚಾರವನ್ನು ಮನವಿ ಮಾಡ್ತಿದ್ದೀವಿ. ಯಾವ ವಿಚಾರಗಳು ಆಗ್ತಾನೆ ಇಲ್ಲ, ಎಲ್ಲ ನೆನಗುದಿಗೆ ಬಡ್ಜೆಟ್ ಆದ್ಮೇಲೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಬಡ್ಜೆಟ್ ಆದ್ಮೇಲೆ ಇವೆಲ್ಲ ಗಮನ ಹರಿಸ್ತಾರೆ ಅನ್ಕೊಂಡಿದ್ದೀವಿ. ಬಡ್ಜೆಟ್ಗಿಂತ ಮುಂಚಿತವಾಗಿ ಒಂದಿಷ್ಟು ಯೋಜನೆಗಳಿಗೆ ಸಿದ್ದರಾಮಯ್ಯನವರನ್ನು ಭೇಟಿಯಾಗೋಸ್ಕರ ಸೇರಿದ್ವಿ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ನಮಗೆ ಸಿಗ್ತಾ ಇದೆ ರೀ. ಮನುಷ್ಯನ ತೃಪ್ತಿ ಅನ್ನೋದಿರಲ್ವಲ್ಲಪ್ಪ, ನಮ್ಗೆ ಆಸೆ ಜಾಸ್ತಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಸೆ ಜಾಸ್ತಿ ನಮಗೆ. ಕೆಲಸ ಮಾಡ್ತಾ ಇದ್ದೀವಿ, ನೀವು ಕ್ಷೇತ್ರದಲ್ಲಿ ಕೇಳ್ಕೊಂಬನ್ನಿ ಹೆಂಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆದರೆ ಇನ್ನೂ ನಮ್ಮ ಸರ್ಕಾರ ಆಯ್ತಲ್ಲ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಆಗಬೇಕು ಅಂತಕ್ಕಂಥದ್ದು. ನಮ್ಮ ಟೀಮಲ್ಲ, ಎಲ್ಲರಿಗೂ ನಮ್ಮ ಟೀಮು ಅವ್ರ ಟೀಮು, ನೀವೇ ಟೀಮ್ ಮಾಡಿಬಿಡ್ತಿರಲ್ಲ ಹಿಂಗೆ. ನಾವೆಲ್ಲ ಒರಿಜಿನಲಿ ಸಿದ್ದರಾಮಯ್ಯವ್ರ ಟೀಮ್ ರೀ. ನಾವು ಮೊದಲೇ ಸಿದ್ದರಾಮಯ್ಯವ್ರ ಜೊತೆ ಕಾಂಗ್ರೆಸ್ ಇದು JDS ಬಿಟ್ಬಿಟ್ಟು. ಇಲ್ಲಪ್ಪ, ಅಸಮಾಧಾನ ಇಲ್ಲ, ಚರ್ಚೆಗೆ ಅಂತಿಮ ರೂಪ ಹೇಳಿರಿ ಅಂತ ಅಷ್ಟೇ. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನಿಮ್ಮ ಈ ಚರ್ಚೆಗೆ ಅಂತಿಮವಾದಂಥ ರೂಪವನ್ನು ಕೊಡಿ ಅಂತ ಹೈಕಮಾಂಡ್ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಅವ್ರ ಪರ ಇವ್ರ ಪರ ಸೇರ್ಕೊಳ್ಳೋದು, ಈಗ ನನ್ನ ಬರ್ತಡೆಗೆ ಸೇರಿದವ್ರಲ್ಲ DK ಪರನಾ? ಹಂಗಾರೆ ಅಲ್ಲೇನು ಸಿದ್ದರಾಮಯ್ಯವ್ರ ಪರ ಯಾರು ಬಂದಿರಲ್ವಾ? ನಾವೆಲ್ಲ DK ಪರನೇನಾ? ಇಲ್ಲ, ಕೆಲವರೆಲ್ಲ ಬಂದು ಹೋದರು, ಒಂದು 30-35 ಜನ ಬಂದು ಹೋದರು. ಕೆಲವರೆಲ್ಲ ಬಂದು ಹೋದರು. ಅಲ್ಲಿ ಊಟಕ್ಕೆ ಇದ್ದವರು ಒಂದು 19-20 ಜನ ಏನೋ ಊಟಕ್ಕೆ ಸೇರಿದ್ದು.
ಒಂದು 10-15 ಜನ ಬಂದು ವಿಶ್ ಮಾಡಿ ಹೋದ್ರು ನನಗೆ. ಸಚಿವ ಸ್ಥಾನ ಕೂಡ ಸಚಿವ ಕೇವಲ ಸಂಪುಟ ಪುನರ್ರಚನೆ ಆಗ್ತಿಲ್ಲ, ತಾವು ಕೂಡ ಸೀನಿಯರ್ ಬದಲಾವಣೆ ಇದ್ದೀರಿ. ವಿಚಾರನ ಸರ್ ಅಂತ. ನಿಮಗೆ ಸ್ಪಷ್ಟತೆ ಬೇಕಾಗಿದೆಯೋ ನಾಯಕತ್ವ ಬದಲಾವಣೆ ಆಗ್ಬೇಕಾಗಿದೆಯೋ? ಸ್ಪಷ್ಟತೆ. ನಾಯಕತ್ವ ಬದಲಾವಣೆ ಬೇಡ ಸರ್, ಕೊಟ್ಟ ಮಾತಿಗೆ ಬೇಡ. ಏನಾರ ಅದು ಕೊಟ್ಟು ಮಾತು ಕೊಟ್ಟವರ ಇಲ್ವಾ ಅದು ಸ್ಪಷ್ಟತೆ ಆಗ್ಬೇಕಲ್ಲ. ಮಾತು ಕೊಟ್ಟು ಏನೋ ತೀರ್ಮಾನ ಆಗ್ಬೇಕು. ನಮ್ಗೆ ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ, ಅಂತಿಮವಾದಂಥ ತೀರ್ಮಾನ ಆಗ್ಬೇಕು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು ಮಾಹಿತಿಗಳಿದಾವೆ ಸರ್? ಏನೋ ಇನ್ನೇನು ಆಗೋಯ್ತಲ್ಲ ಗುರು 3 ವರ್ಷ. ಈಗ ಇನ್ನು 2 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇನ್ನು ನಮ್ಮ ಕ್ಷೇತ್ರದ ಕಡೆ ಗಮನ ಹರಿಸ್ಬೇಕು. ಈಗ ಇನ್ನೊಂದು ವರ್ಷ ಹೋದರೆ ಚುನಾವಣೆ ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಎಲ್ಲ ಮುಗಿಸಿ ಜನಗಳ ಮುಂದೆ ಹೋಗ್ಬೇಕಲ್ಲ. ನಾವು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಚಿವರಿಗಿಂತ ಹೆಚ್ಚಿದಾಗ ಕೆಲಸ ಮಾಡಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ನೋಡೋಣ ಇನ್ನೇನಾಗ್ತದೋ. ಬಟ್ ಅನುದಾನದ ವಿಚಾರವಾಗಿ ಸಂತೃಪ್ತಿ ಇದೆ ಸರ್? ಅನುದಾನದಲ್ಲಿ ನಮಗೇನು ಕೊರತೆ ಇಲ್ಲ. ಅನುದಾನ ಸಾಕಷ್ಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅವರ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಅನುದಾನ ಕೊಟ್ಟಿದ್ದಾರೆ ನಮಗೆ. ಆ ಥರ ಕೆಲವರು CLP-ಲೆಲ್ಲ ಹೇಳ್ತಾರೆ, ಬರೀ ಗ್ಯಾರಂಟಿ ನಂಬ್ಕೊಂಡು ಚುನಾವಣೆ ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ಹೆಚ್ಚು ಫಂಡ್ ಕೊಡಿ ಅಂತ. ಯಾರು ಹೇಳಿದ್ರು CLP-ಲಿ? ನಂಜೇಗೌಡರು ಹೇಳಿದ್ರು ಶಾಸಕರು. ನಂಜೇಗೌಡ ಕೆಲವರು ಅಭಿಪ್ರಾಯಗಳು ಹೇಳ್ತಾರೆ. ಅವ್ರಿಗೂ ಒಳ್ಳೆ ರಸ್ತೆ ಮಾಡಿಕೊಟ್ಟವ್ರಲ್ರಿ, ನೋಡಿದ್ದೀರಾ? 700-900 ಕೋಟಿ ರೂಪಾಯಿ ರಸ್ತೆ ಮಾಡಿಕೊಟ್ಟವ್ರು ಅವ್ರಿಗೆ. KCPL ಟೆಂಡರ್ ಕರೆದವ್ರು ನೋಡಿ, ಅದು ನಂಜೇಗೌಡರು ಮಾಡಿಸ್ಕೊಂಡಿರೋದು. ಅದು 900 ಕೋಟಿ ಹುಡುಗಾಟನ ಅವ್ರ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವರ್ತುಲ ರಸ್ತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರು. 900 ಕೋಟಿ ವೆಚ್ಚದಲ್ಲಿ ಆಗಿದೆ. ಟೆಂಡರ್ ಕೂಡ ಆಗಿದೆ. KCPL ಕೆಲಸ ಪ್ರಾರಂಭ ಆಗಿದೆ. ಅವೆಲ್ಲ ಒಳ್ಳೊಳ್ಳೆ ಕೆಲಸ ಅಲ್ವಾ? ನಮಗೂ ಕೂಡ ಆಗಿದೆ. ನಮ್ಮದೊಂದು KCPL ಆಗಿದೆ. ನಮ್ಮದೊಂದು 400 ಕೋಟಿ ವೆಚ್ಚದಲ್ಲಿ KCPL ಒಂದು ಕೆಲಸ ಆಗ್ತಾಯಿದೆ. ಹಂಗೆ ಎಲ್ಲ ಕಡೆ ಕೆಲಸ ಆಗಿದೆ. ನಮ್ಗೆ ಸಮಸ್ಯೆ ಇರೋದು ಇದೆ, ತಲೆನೋವು. ಸರ್, ಅಭಿವೃದ್ಧಿ ಆಗಿದೆ ಅಂತೀರಾ, ಕೆಲಸ ಆಗಿದೆ ಅಂತ ಹೇಳ್ತೀರಾ, ಬಟ್ ಅದನ್ನ ಸರ್ಕಾರ ಪ್ರಚಾರ ಮಾಡ್ಕೊಳ್ತಿಲ್ವಲ್ಲ, ತೋರಿಸ್ತಿಲ್ವಲ್ಲ? ಪ್ರಚಾರ ನಾವು ಮಾಡ್ಕೋತಾ ಇದ್ದೀವಿ. ಈಗ ನೋಡಿ, 4ನೇ ತಾರೀಕು ಒಂದು ಏತ ನೀರಾವರಿಗೆ ಒಂದು 100 ಕೋಟಿ ವೆಚ್ಚದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮ ಇದೆಯಲ್ಲ, ಆ ಭಾಗದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಒಂದು ಅವರ ಪರಿಶ್ರಮದಿಂದ ಮಂಜೂರಾತಿಯಾಗಿ ಈಗ ಅದು ಟೆಂಡರ್ ಆಗಿ 4ನೇ ತಾರೀಕು ಕಾರ್ಯಕ್ರಮ ಇದೆ. ನೀವೆಲ್ಲ ಬನ್ನಿ. ನನ್ನ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ DCM ಕರ್ಕೊಂಡೋಗಿ ಮಾಡ್ತಾಯಿದ್ದೀವಿ. ಅವ್ರ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕೆಲಸ ಅದು ಕರ್ಕೊಂಡೋಗಿ ಮಾಡ್ತಾಯಿದ್ದೀವಿ. ಸುಮಾರು 100 ಕೋಟಿ ವೆಚ್ಚದಲ್ಲಿ ಆಗಿರುತ್ತೆ. ನಾವು ರೀಚ್ ಆಗಿದ್ದೀವಿ. ನಮ್ಮ ಕೆಲಸನೂ ರೀಚ್ ಆಗೈತೆ. ನಾವು ರಾಜ್ಯದ ಮಟ್ಟದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು, ನಮ್ಮ ಕ್ಷೇತ್ರದ ಮಟ್ಟದಲ್ಲ. ರಾಜ್ಯದ ಮಟ್ಟದಲ್ಲಿ ಪಾಪ ಎಲ್ಲರೂ ವಾಪಸ್ ಬರ್ಬೇಕಲ್ಲ, ಗೆದ್ದು ಬರ್ಬೇಕಾದ್ರೆ ಇವೆಲ್ಲ ನಿಲ್ಲಬೇಕು. ಅದರಿಂದ ಒಂದು ಇತ್ಯರ್ಥ ಮಾಡಿ ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡ್ತಾಯಿದ್ವಿ. ಇದು ನಾವು ಊಟಕ್ಕೆ ಸೇರಿದಾಗ ಮಾತಾಡ್ಬೇಕಾದ್ರೆ ಜನರಲ್ ಆಗಿ, ನೋಡಪ್ಪ ಹಿಂಗೆ ಐತೆ, ಏನು ಮಾಡೋದು, ಹಿಂಗೆ ಅದು ಚರ್ಚೆ ಆಯ್ತವಲ್ಲ. ಈಗ ಹಳ್ಳೀಲಿ ಕೂತಿದಾಗ ಬಿಡಿ ಸೇದ್ಕೊಂಡು ಟೀ ಕುಡ್ಕೊಂಡು ಮಾತಾಡಲ್ವಾ? ನರೇಂದ್ರ ಮೋದಿ ಹಂಗೆ ಕಾಣಲ್ಲ, ಸಿದ್ದರಾಮಯ್ಯ ಹಿಂಗೆ ಕಾಣಲ್ಲ ಅಂತ. ಹಂಗೆ ಅಲ್ಲಿ ನಾವು MLAಗಳು ಸೇರಿದಾಗ ಇದೇನಪ್ಪ ಇದು ಹಿಂಗೆ ನಡೀತಾ ಇದೆ, ಅದು ಹಂಗೆ ನಡೀತಾ ಇದೆ, ಇದೇನು ಹಿಂಗೆ ಆಯ್ತದೆ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಮಾಡಿದ್ರೂ ಕೂಡ ನಮ್ಗೆ ಹಿನ್ನಡೆ ಆಯ್ತಾ ಇದೆ. ಅಂದರೆ ಈ ಜನರಲ್ಲಾಗಿ ನಾವು ಹೇಳ್ತಾ ಇರೋದು, ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೇಳ್ತಾ ಇಲ್ಲ. ಸಾರ್ವಜನಿಕರು, ಸಾಮಾನ್ಯ ಜನ ಹಿಂಗೆ ಮಾತಾಡ್ತಾವ್ರೆ, ಇದನ್ನು ಸರಿಪಡಿಸಿ ಅಂತೇಳಿ ಮನವಿ ಮಾಡ್ತಾಯಿದ್ವಿ ಅಷ್ಟೇ. ನಾವು ನೋಡ್ರಿ, ಇವರಿಬ್ಬರು ಹೈಕಮಾಂಡ್ ಸರಿ ಮಾಡಲಿ, ಇಷ್ಟೇ ಸೀಟ್ ಗೆಲ್ತೀವಿ ನಾವು ನೆಕ್ಸ್ಟು. ನೋಡ್ರಿ, ನಮ್ಮನ್ನ ಗ್ಯಾರಂಟಿ ಕೈ ಹಿಡಿಯೋದು ಗ್ಯಾರಂಟಿ ಕೈ ಹಿಡಿತದೆ. ಜೊತೆಗೆ ನಮ್ಮ ಅಭಿವೃದ್ಧಿನೂ ಕೈ ಹಿಡಿತದೆ. ಇವರಿಬ್ಬರು ಸರೋಗ್ಲಿ ರೀ. ಇವರಿಬ್ಬರದು ಯಾವುದು ಅಪಸ್ವರ ಇಲ್ಲದೆ ಒಂದೇ ವೇದಿಕೆ ಮೇಲೆ ಇಬ್ಬರು ಹೋದ್ರು ಅಂದರೆ ನಮ್ಮ ರಾಜಕೀಯದ ಚಿತ್ರಣನೇ ಬದಲಾವಣೆ ಆಯ್ತದೆ. ಪಾಪ BJP ಅವ್ರು ಬಾಯ್ ಬಡ್ಕೋಬೇಕಂದ್ರೆ ಅದನ್ನೇ ಗಂಟೆ ಗಂಟೆಗೆ ಹೈಕಮಾಂಡ್ ಹೇಳ್ತಾ ಇದ್ದೀವಿ, ಕಟ್ಟೆ ಅಂತ. ನೀವು ಹೈಕಮಾಂಡ್ BJP ಉದಾಹರಣೆ ಕೊಟ್ಟಿದ್ರೆ ಅವರು ವೀಕಾ? ಚುನಾವಣೆಗಳು ಅವು ಇವು ಆ ಗಲಾಟೆಲಿ ಬ್ಯುಸಿ ಅವರೇ. ಅದಾದ್ಮೇಲೆ ಇದ್ ಕಡೆ ಗಮನ ಹರಿಸ್ತಾರೆ. ಇಲ್ಲ, ಇದು ಒಬ್ಬರು ಬಗೆಹರಿಸ್ತಕ್ಕಂಥ ಕೆಲಸ ಅಲ್ಲ. ಇದು ಅಲ್ಲಿ CWC ಕಮಿಟಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಬಗೆಹರಿಸ್ಬೇಕು. ಇವನ್ನೆಲ್ಲನೂ ಸ್ಟೇಟ್ ಅವ್ರ ಅಧ್ಯಕ್ಷರವರೇನು ಅವ್ರ ತೀರ್ಮಾನ ಹೆಂಗೆ ಬೇಕಾದ್ರೆ ತಗೊಳಕಾಯ್ತದ? ಅಲ್ಲಿ ಹೈಕಮಾಂಡ್ ಇದೆ, ಬೇರೆ ಬೇರೆ ನಾಯಕರುಗಳಿದ್ದಾರೆ. ರಾಜ್ಯದ ಆಗು ಹೋಗ್ಬೇಕು, ದೇಶದ ಆಗು ಹೋಗ್ಬೇಕು ಚರ್ಚೆ ಮಾಡೋರವ್ರೆ. ಅವರು ಸಾಧಕ ಬಾಧಕ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಧಿಕಾರಕ್ಕೆ ಬಂದಾಗ ಗೆದ್ದಾಗ ಖರ್ಗೆ ಅವ್ರದ್ದು ಕೂಡ ಕ್ರೆಡಿಟ್ ಹೋಯ್ತು, ರಾಜ್ಯದಲ್ಲಿ ಗೆದ್ರು ಅಂತ.
ಈಗ ಇಲ್ಲಿ ಗೊಂದಲ ಆಗಿರೋದು ಅವ್ರ ರಾಜ್ಯದಲ್ಲೇ ಸರ್. ಇದು ಒಂಥರ ಅವ್ರಿಗೂ ಕೂಡ ಹಿನ್ನಡೆನೇ ಆಗಿದೆಯಲ್ಲ ಈಗ. ಅದನ್ನೇ ಅವರು ಕೂತ್ಕೊಂಡು ಅವ್ರು ಒಬ್ಬರೇ ಮಾಡೋಕ್ಕಾಗಲ್ಲ. ಅವ್ರೊಬ್ಬರೇ ಡಿಸಿಷನ್ ಹೆಂಗೆ ತೊಗೊಳಕಾಯ್ತು? ಖರ್ಗೆ ಅವರು ಎಲ್ಲರೂ ಇದ್ದಾರೆ. ಅವ್ರು ಬರೀ ಕರ್ನಾಟಕಕ್ಕೆ ಅಷ್ಟೇ ಅವರು ಖರ್ಗೆ ಅವರು ಅಧ್ಯಕ್ಷರಲ್ಲ, ಇಡೀ ದೇಶಕ್ಕೆ ಅಧ್ಯಕ್ಷರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು. ಇವೆಲ್ಲ ಅವರೊಬ್ಬರು ಏಕೈಕ ಡಿಸಿಷನ್ ತಗೊಳಕ್ಕಾಗಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.